ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯ ಗಾಡಿ ತಗೊಳ್ಳೋಕೆ ಅಂತ ಸೆಕೆಂಡ್ ಹ್ಯಾಂಡ್ ಶೋರೂಮಿಗೆ ಹೋಗಿರ್ತಾನೆ. ಆಗ ಶೋರೂಮ್ನವರು ಈ ಎಲ್ಲ ಗಾಡಿಗಳು ಒಳ್ಳೆ ಮೈಲೇಜ್ ಕೊಡ್ತವೆ ಅಂದಾಗ ಸೂರ್ಯ, ನನಗಲ್ಲ ಸರ್, ನನ್ನ ಹೆಂಡ್ತಿಗೆ ಲೇಡೀಸ್ ಓಡಿಸೋ ಗಾಡಿ ತೋರಿಸಿ ಸರ್. ಹಾಗೆ ಡೆಲಿವರಿ ಮಾಡೋರು ಗಾಡೀಲಿ ಬಾಕ್ಸ್ ಇಟ್ಕೊಂಡು ಹೋಗ್ತಾರಲ್ಲ, ಆ ಬಾಕ್ಸ್ನ ಅದಕ್ಕೆ ಹಾಕ್ಕೊಡ್ಬೇಕು ಅಂತ ಕೇಳ್ತಾನೆ. ಯಾಕಂದರೆ ನನ್ನ ಹೆಂಡ್ತಿ ಹೂವಿನ ವ್ಯಾಪಾರ ಮಾಡ್ತಾಳೆ, ಅದರಲ್ಲಿ ಹೂವನ್ನ ತಗೊಂಡೋಗಿ ವ್ಯಾಪಾರ ಮಾಡಬೇಕು ಸರ್, ಅದಕ್ಕೆ ಆಗುತ್ತಾ ಸರ್ ಅಂತಾನೆ. ಆಗ ಶೋರೂಮ್ನವರು ಖಂಡಿತ ಅಂತ ಹೇಳ್ತಾರೆ. ಮೊದಲು ಗಾಡಿ ನೋಡಿ, ಯಾವ ಕಲರ್ ಬೇಕು, ನಿಮ್ಮ ಹೆಂಡ್ತಿಗೆ ಯಾವ ಕಲರ್ ಇಷ್ಟ ಸರ್ ಅಂದಾಗ ಸೂರ್ಯ, ಅವಳಿಗೆ ಯಾವ ಕಲರ್ ಇಷ್ಟ ಅಂತ ನನಗೇನೂ ಗೊತ್ತಿಲ್ಲ, ಅದಕ್ಕೇನು ತಡೀರಿ ಫೋನ್ ಮಾಡಿ ಕೇಳ್ತೀನಿ ಅಂತ ಮೀನಾಗೆ ಫೋನ್ ಮಾಡ್ತಾನೆ. ಆಗ ಮೀನಾ, ಹೇಳ್ರಿ ಊಟಕ್ಕೆ ಮನೆಗೆ ಬರ್ತೀರಾ ಅಂತ ಕೇಳ್ತಾಳೆ. ಆಗ ಸೂರ್ಯ, ಬರ್ತೀನಮ್ಮ, ನಾನು ನಿನಗೆ ಫೋನ್ ಮಾಡಿದ್ದು ನಿನಗೆ ಯಾವ ಕಲರ್ ಇಷ್ಟ ಅಂತ ಕೇಳೋಕ್ಕೆ. ಯಾಕ್ರಿ ನನಗೆ ಸೀರೆ ತಗೋತಿದ್ದೀರಾ? ಹೂವಿನ ಅಂಗಡಿ ಇಲ್ಲ, ಅವಳಿಗೆ 2 ಸೀರೆ ಕೊಡಿಸಿದ್ರೆ ಸಮಾಧಾನ ಆಗ್ತಾಳೆ ಅಂತ. ಆಗ ಸೂರ್ಯ, ಸೀರೆ ಕೊಡಿಸಿದ್ರೆ ಸಮಾಧಾನ ಆಗ್ತೀಯಾ ಅಂತ ಕೇಳ್ತಾನೆ. ಆಗ ಮೀನಾ, ಅದೇನೂ ಬೇಡ, ನನ್ನ ಹತ್ರ ಸೀರೆ ಇದೆ, ಸುಮ್ಮನೆ ಊಟಕ್ಕೆ ಬೇಗ ಬನ್ನಿ, ಅಡುಗೆ ರೆಡಿ ಇದೆ ಅಂತ ಹೇಳ್ತಾಳೆ. ಆವಾಗ ಸೂರ್ಯ, ಬರ್ತೀನಿ, ನಿನಗೆ ಇಷ್ಟ ಆಗಿರೋ ಕಲರ್ ಯಾವುದು ಅಂತ ಕೇಳ್ತಾನೆ. ಆಗ ಮೀನಾ, ಅದೇನೂ ಬೇಡ ರೀ, ಬೆಳಗ್ಗೆನೆ ಕೆಲಸ ಲೇಟಾಗಿ ಆಗಿದ್ದಕ್ಕೆ ಅತ್ತೆ ಹೇಗೆ ಬೈದ್ರು ನೋಡಿದ್ರಲ್ಲ, ಸೀರೆ ಏನಾದರೂ ತಗೊಬಂದ್ರೆ ಕೆಲಸ ಇಲ್ದವಳಿಗೆ ಸೀರೆ ಬೇರೆ ಅಂತ ಬೈತಾರೆ. ಅದಕ್ಕೆ ಸೂರ್ಯ, ಅದೇನಿಲ್ಲ ಬಿಡು, ನಿನಗೆ ಯಾವ ಕಲರ್ ಇಷ್ಟ ಹೇಳು ಅಂತ ಕೇಳ್ತಾನೆ. ಆಗ ಮೀನಾ, ನನಗೆ ಎಲ್ಲ ಕಲರ್ ಇಷ್ಟ ರೀ ಅಂತ ಹೇಳ್ತಾಳೆ. ಸರಿ, ಆದರೂ ನಿನಗೆ ತುಂಬ ಇಷ್ಟ ಆಗಿರೋ ಕಲರ್ ಯಾವುದು ಅಂದಾಗ ಮೀನಾ, ತುಂಬ ಡಾರ್ಕ್ ಅಲ್ಲದೆ ಡಲ್ಲಾಗಿ ಬೂದಿ ಬಣ್ಣದಲ್ಲಿ ಇರುತ್ತಲ್ಲ, ಆ ಕಲರ್ ಇಷ್ಟ ರೀ ಅಂತಾಳೆ. ಆವಾಗ ಸೂರ್ಯ, ಸರಿ ಬಿಡಮ್ಮ, ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ನಂತರ ಶೋರೂಮಿಗೆ ಬಂದು, ಮೀನಾ ಹೇಳಿದ ಕಲರ್ ಕೊಡಿ, ಹಾಗೆ ಬಾಕ್ಸ್ ಫಿಕ್ಸಿಗೆ ಸೇರಿ ಎಲ್ಲ ಎಷ್ಟಾಯಿತು ಹೇಳಿ ಅಂದಾಗ ಶೋರೂಮ್ನವರು, ಫುಲ್ ಕ್ಯಾಶ್ ಕಟ್ತೀರಾ ಅಂತಾರೆ. ಆಗ ಸೂರ್ಯ, ಇಲ್ಲ ಸರ್, ಸ್ವಲ್ಪ ಈಗ ಉಳಿದಿದ್ದನ್ನ EMI ಹಾಕ್ಕೊತೀನಿ ಅಂದಾಗ, ಸರಿ ಬನ್ನಿ ಸರ್, ಫಾರ್ಮ್ ಫಿಲ್ ಮಾಡಿ ಅಂತ ಕರ್ಕೊಂಡೋಗ್ತಾರೆ. ಗಾಡಿನ ಮನೆ ಬಾಗಿಲು ಮುಂದೆ ನಿಲ್ಲಿಸಿ ಫೋನ್ ಮಾಡಿ ಎಲ್ರನ್ನೂ ಆಚೆ ಕರೀತಾನೆ. ಆಗ ಎಲ್ಲರೂ ಆಚೆ ಬರ್ತಾರೆ. ಆಗ ರಂಗನಾಥ್ರವರು ಗಾಡಿ ನೋಡಿ, ಯಾರ್ದೋ ಇದು ಅಂತಾರೆ. ಆಗ ಸೂರ್ಯ, ನಮ್ಮದೇ ಅಪ್ಪ, ನೋಡಿ ಕಾರ್ ಮೇಲೆ ಹಾಕ್ಸಿದ್ನಲ್ಲ ಸೂರ್ಯ ಮೀನಾ ಅಂತ, ಅದೇ ರೀತಿ ಇಲ್ಲೂ ಸ್ಟಿಕ್ಕರ್ ಹಾಕ್ಸಿದ್ದೀನಿ ಅಂತಾನೆ. ಆಗ ರಂಗನಾಥ್ರವರು, ಯಾರ ಓಡಿಸ್ತಿದೆಯಲ್ಲೋ ಇದ್ಯಾರಿಗೋ ಅಂತಾರೆ. ಅಪ್ಪ, ಮೀನಾ ತನ್ನ ಕಾಲ ಮೇಲೆ ತಾನು ನಿಲ್ಲಿ ಅಂತ ಹೂವಿನ ಅಂಗಡಿ ಮಾಡಿಕೊಟ್ಟೆ, ಆದರೆ ಅವಳು ಬೆಳೆಯೋದನ್ನ ನೋಡೋಕ್ಕಾಗದೆ ಕೆಲವರು ಶಕುನಿ ಕೆಲಸ ಮಾಡಿ ಅಂಗಡಿನ ತೆಗೆಸಿದ್ರು. ಅಪ್ಪ, ಮೀನಾದು ಇದೆ ಇನ್ನು ಹೂವಿನ ಅಂಗಡಿ ಅಂತಾನೆ. ಆಗ ಇದನ್ನು ಕೇಳಿ ರೋಹಿಣಿ ಶಾಂತಮ್ಮ ಶಾಕ್ ಆಗ್ತಾರೆ. ಆಗ ರಂಗನಾಥ್ರವರು, ಇದರಲ್ಲಿ ಹೇಗೋ ಹೂವಿನ ಅಂಗಡಿ ಇಡೋದು ಅಂತ ಕೇಳ್ತಾರೆ. ಆವಾಗ ಸೂರ್ಯ, ಮೊಬೈಲ್ ಕ್ಯಾಂಟೀನ್ ಅಂಗಡಿ ಇರಲ್ವಾ ಅಪ್ಪ, ಹಾಗೆ ಮೊಬೈಲ್ ಹೂ ಅಂಗಡಿ, ಇದರಲ್ಲಿ ಎಲ್ಲಿಗೆ ಬೇಕಾದರೂ ಹೂವನ್ನ ಡೆಲಿವರಿ ಮಾಡ್ಬೋದು ಅಂತಾನೆ. ಆಗ ಮೀನಾ, ಏನು ಹೇಳ್ತಿದ್ದೀರಿ ಅಂದಾಗ ಸೂರ್ಯ, ಹೌದಮ್ಮ, ಎಲ್ಲಿಗೆ ಬೇಕಾದರೂ ಇದರಲ್ಲಿರೋ ಬಾಕ್ಸಿಂದ ಹೂವನ್ನ ತಗೊಂಡೋಗ್ಬೋದು ಅಂತಾನೆ. ಇದನ್ನೆಲ್ಲ ಮನೋಜ ನೋಡಿ ಉರ್ಕೊಂಡು, ಏನು ಇದಕ್ಕೆ ಸಕ್ಕರೆ ಅಂತ ಹೆಸರಿಟ್ಟಿಲ್ಲ ಅಂದಾಗ ಸೂರ್ಯ, ಪೌಡ್ರಮ್ಮನು ಸಕ್ಕರೆ ಹೆಸರಲ್ಲಿ ಪಾರ್ಲರ್ ಓಪನ್ ಮಾಡಿದ್ರು, ಆದರೆ ಅದು ಮುಚ್ಚೋಯ್ತು. ಸಕ್ಕರೆ ಹೆಸರಲ್ಲಿ ಹೂವಿನ ಅಂಗಡಿ ಓಪನ್ ಮಾಡಿದ್ದೆ, ಅದನ್ನೂ ಎತ್ಕೊಂಡೋದ್ರು, ಅದಕ್ಕೆ ಮೀನಾ ಅಂತ ಹೆಸರಿಟ್ಟಿದ್ದೀನಿ ಅಂತಾನೆ. ಆಗ ಶ್ರುತಿ, ತುಂಬ ಚೆನ್ನಾಗಿದೆ ಈ ಐಡಿಯಾ, ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು, ಗೇಟ್ ಒಳಗಡೆನೂ ತಗೊಂಡು ಹೋಗ್ಬೋದು, ಯಾರೂ ಪ್ರಶ್ನೆ ಮಾಡಲ್ಲ, ಕಂಗ್ರಾಟ್ಸ್ ಮೀನಾ ಅಂತ ಹೇಳ್ತಾಳೆ. ಸೂರ್ಯ ರಂಗನಾಥ್ರವ್ರ ಕೈಗೆ ಕೀ ಕೊಟ್ಟು, ತಗೊಳಪ್ಪ, ನೀನೇ ಮೀನಾ ಕೈಗೆ ಕೊಡು ಅಂತ ಹೇಳ್ತಾನೆ. ಆಗ ರಂಗನಾಥ್ರವರು, ತಗೊಳಮ್ಮ, ಒಳ್ಳೇದಾಗಲಿ ಅಂತ ಕೊಡ್ತಾರೆ. ಸೂರ್ಯ ಮೀನಾಗೆ, ನಿನ್ನ ಇನ್ಮೇಲೆ ಯಾರೂ ಕೆಲಸ ಇಲ್ದೋಳು ಅನ್ನಕ್ಕಾಗಲ್ಲ ಅಂತಾನೆ. ಅದಕ್ಕೆ ಮೀನಾ ತುಂಬ ಖುಷಿ ಪಡ್ತಾಳೆ. ಸೂರ್ಯ ದುಡಿತಿದ್ದಾನೆ, ಅದಕ್ಕೆ ಇಟ್ಕೊಟ್ಟ ಅಂತಾಳೆ. ಅವಾಗ ಮನೋಜ, ನಾನು ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಚುಚ್ಚು ಮಾತಾಡ್ತಿದೀಯಾ ಅಂತಾನೆ. ಸೂರ್ಯನ ಹೆಂಡ್ತಿ ಸೂರ್ಯಂಗೆ ಕಾರ್ ತಂದುಕೊಟ್ಲು. ರವಿ ರೆಸ್ಟೋರೆಂಟ್ ಓಪನ್ ಮಾಡೋ ಪ್ಲಾನ್ ಇದೆ, ಅವನಿಗೆ ಯಾವಾಗ ಬೇಕಾದರೂ ಅವ್ರ ಮಾವ ಹೆಲ್ಪ್ ಮಾಡ್ತಾರೆ, ನನಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ ಅಂತ ಹೇಳ್ತಿರ್ತಾನೆ. ಮದುವೆ ಆಗಿದಾಗಿಂದಲೂ ಮನೆಗೆ ಕೊಡೋ ದುಡ್ಡನ್ನ ತಿಂಗಳು ನಾನು ತಾನೇ ಕೊಡ್ತಿಲ್ವಾ, ಅದು ನಿಮಗೆ ಹೆಲ್ಪ್ ಮಾಡ್ದೋ ಹಾಗೆ ಕಾಣಿಸ್ತಿಲ್ವಾ ಅಂತ ಕೋಪದಿಂದ ಹೇಳ್ತಾಳೆ. ಈ ಕಡೆ ಮೀನಾ,
ಈ ಕಡೆ ಮೀನಾ ಗಾಡಿನ ತನ್ನ ತವ್ರ ಮನೆಗೆ ತಗೊಬಂದು ಖುಷಿ ಪಡ್ತಿರ್ತಾಳೆ. ತನ್ನ ಗಾಡಿನ ಕಾರ್ಪೊರೇಷನ್ ಅವರು ತಗೊಂಡೋಗಿದ್ದು, ನಂತರ ಹೊಸ ಗಾಡಿನ ಕೊಡ್ಸಿದ್ದು ಎಲ್ಲ ವಿಚಾರನೂ ಕುಸುಮ ಹತ್ರ ಹೇಳ್ತಿರ್ತಾಳೆ. ಮೀನಾ ಒಳಗ್ ಬಂದು ಕೀನ ತನ್ನ ಅಪ್ಪನ ಫೋಟೋ ಹತ್ರ ಇಟ್ಟು ಕೈ ಮುಗಿತಾಳೆ. ಆಗ ಕುಸುಮ ಬಾ ಎಲ್ಲರ ದೃಷ್ಟಿ ನಿನ್ಮೇಲೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗಿತಾಳೆ. ಅವಾಗ ಮೀನಾ ನನ್ನ ಗಂಡ ಕಷ್ಟಪಟ್ಟು ನಿಯತ್ತಾಗಿ ದುಡ್ದು ತಂದ್ಕೊಟ್ಟಿರೋದು ಕಣೋ, ಇದ್ರಲ್ಲೇ ಇರೋದು ಕಣೋ ಸಂತೋಷ ಅಂತ ಹೇಳ್ತಾಳೆ. ಮಂಜ ದುಡ್ಡು ಬರುತ್ತೆ ಅಂತ ಗಾಡಿನ ತಂದ್ಕೊಟ್ಟಾರೆ ಅಂತ ಹೇಳ್ತಾನೆ. ಅವಾಗ ಮೀನಾ ಲೇ ಮಂಜ, ಅವರು ದುಡ್ಡಿಗೆಲ್ಲ ಆಸೆ ಪಡೋರಲ್ಲ ಕಣೋ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ತಂದ್ಕೊಟ್ಟಿದ್ದಾರೆ ಕಣೋ, ಅವರಿಗೆ ಬಾಯಿ ಬಂದ ಹಾಗೆ ಮಾತಾಡಬೇಡ ಅಂತ ಬೈತಾಳೆ. ಇಲ್ಲಿಗೆ ಬುಧವಾರದ ಸಂಚಿಕೆ ಮುಕ್ತಾಯವಾಗುತ್ತೆ.